ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಒಂದು ಸ್ಮಾಲ್ ಸ್ಟಿಚಿಂಗ್ ಮಿಷಿನ್ ಬಗ್ಗೆ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ. ಇನ್ನು ಈ ಪ್ರಾಡಕ್ಟ್ ಬಂದು ನಾನು ಅಮೆಝಾನಿಂದ ಬೈ ಮಾಡಿದ್ದೀನಿ. ಇದರ ಪ್ರೈಸ್ ಬಂದು 1800. ಸೊ ಬನ್ನಿ ಇದ್ರ ಬಗ್ಗೆ ನಾನು ಒಂದು ರಿವ್ಯೂ ಕೊಡ್ತೀನಿ. ಇದು ಈ ಪ್ರೈಸ್ಗೆ ವರ್ತ್ ಇದೆಯಾ ಇಲ್ವಾ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಇನ್ನೇನು ಈ ಪ್ರಾಡಕ್ಟ್ ಬಂದು 1 ವೀಕೆ ಆಯಿತು. ನಾನು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಥ್ರೆಡ್ ಅನ್ಕೊತೀನಿ, ಥ್ರೆಡ್ ಬಾಕ್ಸ್ ಇರ್ಬೋದು. ಸೊ ಈ ರೀತಿ ಇದೆ. 24 ಥ್ರೆಡ್ಗಳಿರುತ್ತೆ ಎಲ್ಲ ಕಲರಲ್ಲೂ. ಇದು ವೈಟ್ ಥ್ರೆಡ್. ಇನ್ನು ಇದರಲ್ಲಿ ಬಂದು ಸಣ್ಣ ಸಣ್ಣದು ಹುಕ್ ಇದೆ. ಇನ್ನು ಬಾಬಿನ್ಗಳಿದೆ, ಒಂದು ಸ್ವಲ್ಪ ಬಟನ್ಗಳಿದೆ. ಇದೊಂದು ಬಟನ್ನು ಪ್ರೆಸ್ಸಿಂಗ್ ಬಟನ್ನು. ಇದು ಸಿಸರು, ಇನ್ನು ನೀಡಲ್ಸ್, ಒಂದು ಬಾಕ್ಸ್ ಇದೆ. ಇನ್ನು ಇದು ನಾವು ಮಿಷಿನ್ಗೆ ಹಾಕಬೇಕಾದ್ರೆ ಥ್ರೆಡ್ ಎಳ್ಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ. ಇದು ಇನ್ನು ಟೇಪು, ಸಿಸರು, ಸೇಫ್ಟಿ ಪಿನ್ಸ್ ಇದೆ. ನನಗೆ ಇದು ಗೊತ್ತಿಲ್ಲ ಆ್ಯಕ್ಚುಲಿ. ಮೋಸ್ಟ್ಲಿ ಇದು ಕುಚ್ಚಾಕೋದಕ್ಕೆ ಹೆಲ್ಪ್ ಆಗ್ಬೋದೇನೋ, ನನಗಿದು ಗೊತ್ತಿಲ್ಲ. ಕ್ರೋಶ ಕಡ್ಡಿ ಆ ಥರ ಅಂದ್ಕೊತೀನಿ ಇದು. ಇದೊಂದು ಮಾರ್ಕರ್ ಇದೆ. ನೆಕ್ಸ್ಟು ಮಿಷಿನ್ ಅನ್ಬಾಕ್ಸ್ ಮಾಡ್ತೀನಿ ಬನ್ನಿ. ಚಿಕ್ಕ ಮಿಷಿನ್. ನೋಡಿ ಮಿಷಿನ್ನು ಈ ರೀತಿ ಇದೆ. ಇನ್ನು ಇದಕ್ಕೆ ಇದು ಪೆಡಲ್ ಇದೆ. ಇನ್ನು ಪವರ್ ಮಿಷಿನ್ ಆಗಿರೋದ್ರಿಂದ ಸ್ವಿಚ್ ಇದೆ. ಇದಕ್ಕೆ ಚಿಕ್ಕದಾಗಿ ಒಂದು ಸ್ಟ್ಯಾಂಡ್ ಕೂಡ ಇದೆ. ಇನ್ನು ಎಕ್ಸ್ಟ್ರಾ 4 ಬಾಬಿನ್ಸ್ ಇದೆ. 2ರಲ್ಲಿ ಥ್ರೆಡ್ ಇದೆ. ಎಕ್ಸ್ಟ್ರಾ 4 ಬಾಬಿನ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ನೀಡಲ್ ಕೊಟ್ಟಿದ್ದಾರೆ. 2 ಬಾಬಿನಲ್ಲಿ ಥ್ರೆಡ್ ಇದೆ. ಇದೊಂದು ಎಕ್ಸ್ಟ್ರಾ ಥ್ರೆಡ್ ತಗೊಳ್ಳೋದು ಮಿಷಿನಿಂದ ಅದಿದೆ. ಏನಿದು, ಈ ಬಾಕ್ಸಲ್ಲಿ ಯೂಸರ್ ಮ್ಯಾನ್ಯುಯಲ್ ಇದೆ. ಇನ್ನು ಇದು ಬಂದು
ಇಲ್ಲಿ ಇನ್ನು ಫುಟ್ ಪೆಡಲ್ ಬಂದು ಇಲ್ಲೇ ಬರೆದಿದ್ದಾರೆ ಫುಟ್ ಪೆಡಲ್ ಅಂತ. ಸೊ ಇಲ್ಲಿಗೆ ಹಾಕೋಬೇಕು. ನೆಕ್ಸ್ಟು ಇಲ್ಲೊಂದು ಸ್ಟ್ಯಾಂಡ್ ಇದೆ, ಈ ರೀತಿ ಓಪನ್ ಮಾಡಿಕೊಂಡು ಸೊ ಈ ಆ್ಯಂಗಲಲ್ಲಿ ಹಾಕ್ಕೊಳ್ಬೇಕು. ಇದು ಜಸ್ಟ್ ಒಂದು ಸಿಂಗಲ್ ಪೀಸು ಸಿಗುತ್ತೆ, ಬರೀ ಮಿಷಿನ್ ಅಷ್ಟೇ. ನಾನು ವಿತ್ ಟೇಬಲ್ ಇರೋದು ಮಿಷಿನ್ನ ಬುಕ್ ಮಾಡ್ಕೊಂಡಿರೋದು. ನೆಕ್ಸ್ಟು ಇಲ್ಲಿ ಲೈಟ್ ಸ್ವಿಚ್ ಇದೆ, ಸೊ ಲೈಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಬಂದು ನೀವು ಪೆಡಲ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಮೂವ್ ಆಗುತ್ತೆ. ನೆಕ್ಸ್ಟು ಮತ್ತೆ ಹಿಂಗೆ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಹೈ ಸ್ಟಿಚ್ಚು ಮತ್ತು ಲೋ ಸ್ಟಿಚ್ ಇದೆ. ಸೊ ಬನ್ನಿ ಸ್ಟಿಚ್ ಹಾಕಿ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಇದನ್ನು ಸ್ವಲ್ಪ ಹಿಂಗೆ ಮೇಲ್ ಪ್ರೆಸ್ ಮಾಡಿದ್ರೆ ಮೇಲ್ ಬರುತ್ತೆ. ಆವಾಗ ಈ ರೀತಿ ಒಂದು ಬಟ್ಟೆಯಲ್ಲಿ ಸ್ಟಿಚ್ ಹಾಕಿ ಕೊಟ್ಟಿದ್ದಾರೆ. ಬೇರೆ ಬಟ್ಟೆಗೆ ಸ್ಟಿಚ್ ಹಾಕಿ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಥ್ರೆಡ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಪ್ರಿಂಗ್ ಇರುತ್ತೆ. ನೆಕ್ಸ್ಟ್ ಈ ಬಾಬಿನ ಇದ್ರ ಒಳಗಡೆ ಹಿಂಗೆ ಹಾಕಿ, ನೆಕ್ಸ್ಟು ಈ ಸ್ಪ್ರಿಂಗ್ ಹಾಕಿ ಇಲ್ಲಿದೆಲ್ಲ ಈ ಪ್ಲೇಸ್ಗೆ ಹಾಕಬೇಕು. ಸೌಂಡ್ ಬರುತ್ತೆ ಟಕ್ ಅಂತ. ನೆಕ್ಸ್ಟು ಈ ಥ್ರೆಡ್ನ ಇಲ್ಲಿಗೆ ಹಾಕೋಬೇಕು, ಇಲ್ಲಿಗೆ. ಸೊ ನಾನು ಆಗಲೇ ಹೇಳ್ದಾಗೆ ಥ್ರೆಡ್ ಹಾಕೋದಕ್ಕೆ ಸೊ ಇದು ಯೂಸ್ ಆಗುತ್ತೆ. ಇಲ್ಲಿ ರೀತಿ ಒಳಗಡೆ ಹಾಕಿದ್ರೆ ನೆಕ್ಸ್ಟು ಥ್ರೆಡ್ ಹಾಕಿ ಈ ಥರ ತಗೋಬೇಕು. ನೆಕ್ಸ್ಟ್ ಇದನ್ನು ಇಲ್ಲಿಗೆ ಇಲ್ಲಿ ಮಿಡಲಲ್ಲಿ ಹಿಂಗೆ ಹಾಕ್ಕೋಬೇಕು. ಥ್ರೆಡ್ನ ಹಿಂಗೆ ಎಳ್ಕೊಂಡ್ರೆ ಮೂವ್ ಆಗುತ್ತೆ. ನೆಕ್ಸ್ಟು ಇಲ್ಲೊಂದು ಪಾಯಿಂಟ್ ಇದೆಯಲ್ಲ, ಇಲ್ಲಿಗೆ ಹಾಕ್ಕೋಬೇಕು. ಸೊ ಈ ರೀತಿ ಬಂದ ಮೇಲೆ ಇಲ್ಲಿದೆಲ್ಲ ಸೊ ಇದಕ್ಕೆ ಹಾಕೋಬೇಕು, ಥ್ರೆಡ್ ಹಾಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಇಲ್ಲೊಂದಿದೆ ಪಾಯಿಂಟು, ಇದಕ್ಕೆ ಹಾಕೋಬೇಕು. ಇನ್ನೊಂದು ಸ್ವಲ್ಪ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಈ ಪಾಯಿಂಟ್ಗೆ ಹಾಕೋಬೇಕು. ನೆಕ್ಸ್ಟ್ ಈ ರೀತಿ ಥ್ರೆಡ್ ಬಂದ ಮೇಲೆ ನೀಡಲ್ಗೆ ಹಾಕೋಬೇಕು. ಸೊ ಈ ರೀತಿ ಥ್ರೆಡ್. ನೆಕ್ಸ್ಟು ನಿಮಗೆ ಕೆಳಗಡೆ ಒಂದು ಬಾಬಿನ್ ಇರುತ್ತೆ, ಇದನ್ನು ಈ ರೀತಿ ಓಪನ್ ಮಾಡಿದ್ರೆ ಅವರೇ ಒಂದು ಬಾಬಿನ್ಗೆ ಥ್ರೆಡ್ ಹಾಕಿ ಕೊಟ್ಟಿರ್ತಾರೆ. ನಾನು ಇದನ್ನು ಒಂದ್ಸಲ ತೆಗೆದು ತೋರಿಸ್ತೀನಿ ಮತ್ತೆ ಹಾಕಿ. ಸ್ವಲ್ಪ ಥ್ರೆಡ್ ಕೊಟ್ಟಿದ್ದಾರೆ ವೈಟ್ ಕಲರಲ್ಲಿ. ಇದನ್ನು ಈ ರೀತಿ
ಹಾಕ್ಕೊಂಡಿದ್ದೀನಿ. ಇದು ಮೂವ್ ಮಾಡೋದಕ್ಕೆ ನಿಮಗೆ ಲೆಗ್ ಮಿಷಿನಲ್ಲಾದರೆ ಒಂದು ರೀತಿ ಚಕ್ರ ಥರ ಇರುತ್ತಲ್ವ, ಸೊ ಆ ರೀತಿ ಇದೆ. ಇದು ಉಲ್ಟಾ, ಇದು ಸೀದಾ. ಸೊ ಇದನ್ನು ಹೀಗೆ ನಮ್ಮ ಸೈಡ್ಗೆ ತಿರುಗಿಸ್ಬೇಕು. ನೀಡಲ್ ಏನಿದೆ ಅದನ್ನು ಹಾಗೆ ಒಳಗಡೆ ಹಾಕಬೇಕು. ಹಾಕಿ ತೆಗೆದಾಗ ಥ್ರೆಡ್ ಜೊತೆಗೆ ಬರುತ್ತೆ. ನೋಡಿ ಥ್ರೆಡ್ ಬಂದಿದೆ. ಸೊ ಇವಾಗ ಕ್ಯಾಪ್ ಕ್ಲೋಸ್ ಮಾಡೋಣ. ನೆಕ್ಸ್ಟು ಇಲ್ಲಿ ಎಕ್ಸ್ಟೆನ್ಷನ್ ಅಂದರೆ ಇದು ಓಕೆನಾ. ಸೊ ಈ ಎಕ್ಸ್ಟೆನ್ಷನ್ ಏನಿದೆ ಇದನ್ನು ಕೆಳಗೆ ಮಾಡ್ಬೋದು ಮತ್ತು ಮೇಲ್ ಮಾಡ್ಬೋದು. ಇವಾಗ ನಾವು ಇದನ್ನು ಮೇಲ್ ಮಾಡಿ ಈ ಥ್ರೆಡ್ ಏನಿದೆ ಇದನ್ನು ಆ ಸೈಡ್ ಹಾಕೋಣ. ನೆಕ್ಸ್ಟು ಸ್ಟ್ಯಾಂಡ್ ಫಿಕ್ಸ್ ಮಾಡಿ ನಾನು ಸ್ಟಿಚ್ ಹಾಕಿ ತೋರಿಸ್ತೀನಿ. ಒಂದು ವೇಸ್ಟ್ ಬಟ್ಟೆಗೆ ಸ್ಟಿಚ್ ಹಾಕಿ ತೋರಿಸ್ತೀನಿ. ಎಕ್ಸ್ಟೆನ್ಷನ್ ಮೇಲೇ ಇದೆ. ಸೊ ಈ ರೀತಿ ಬಟ್ಟೆ ಏನಿದೆ ಹಾಕಿ ಎಕ್ಸ್ಟೆನ್ಷನ್ ಕೆಳಗಡೆ ಹಾಕೋಣ. ಈ ರೀತಿ ಕೆಳಗಡೆ ಬರುತ್ತೆ. ನೆಕ್ಸ್ಟು ನಾನು ಆಗಲೇ ಹೇಳ್ದಾಗೆ ನಾವು ಪೆಡಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ಬಟನ್ ಆದರೂ ನಾವು ಯೂಸ್ ಮಾಡ್ಬೋದು. ನಾನು ಒಂದು ಸಲ ಇದನ್ನು ನಿಮಗೆ ತೋರಿಸ್ತೀನಿ, ಇದೊಂದು ಸಲ ನಿಮಗೆ ತೋರಿಸ್ತೀನಿ. ಸೊ ನಾನು ಬಟನ್ನ ಯೂಸ್ ಮಾಡಿ ನಿಮಗೆ ಒಂದು ಸಲ ಸ್ಟಿಚ್ ತೋರಿಸ್ತೀನಿ. ಬಟನ್ ಆಫ್ ಮಾಡಿದ್ರೆ ನಿಲ್ಲುತ್ತೆ, ಬಟನ್ ಆನ್ ಮಾಡಿದ್ರೆ ಮೂವ್ ಆಗುತ್ತೆ. ನೆಕ್ಸ್ಟು ಪೆಡಲ್ ಯೂಸ್ ಮಾಡಿ ತೋರಿಸ್ತೀನಿ. ನೋಡಿ ಬಟನ್ ಏನೋ ನಾನು ಪ್ರೆಸ್ ಮಾಡಿಲ್ಲ, ಸೊ ಪೆಡಲ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಅದೇ ಹೇಳಿದಾಗೆ ಹೈ ಸ್ಟಿಚ್ ಮತ್ತು ಲೋ ಸ್ಟಿಚ್ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಬಟನ್ ಪ್ರೆಸ್ ಮಾಡಿದ್ರೆ ಸ್ಲೋ ಆಗಿ ಮೂವ್ ಆಗುತ್ತೆ, ಬಟನ್ ಹಿಂಗೆ ಆಫ್ ಮಾಡಿದ್ರೆ ಫಾಸ್ಟಾಗಿ ಮೂವ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮೇಲ್ ಮಾಡಿ ಥ್ರೆಡ್ ಏನಿದೆ ಅದನ್ನು ಸ್ವಲ್ಪ ಹಿಂಗೆ ಹಿಂದೆ ಬ್ಯಾಕ್ ಸೈಡೇ ಸ್ವಲ್ಪ ಹಿಂಗೆ ಎಳ್ಕೊಂಡು ಎಕ್ಸ್ಟೆನ್ಷನ್ ಡೌನ್ ಮಾಡಿ ಥ್ರೆಡ್ ಕಟ್ ಮಾಡ್ಕೋಬೇಕು. ಸೊ ಸ್ಟಿಚ್ ನೋಡಿ ಯಾವ ರೀತಿ ಬಂದಿದೆ. ನೆಕ್ಸ್ಟು ಈ ಮಿಷಿನಲ್ಲಿ ಬಂದು ಇಲ್ಲೊಂದು ಕಾಣಿಸ್ತಿದೆ ಅಲ್ವಾ, ಈ ಬಟನ್ ಬಂದು ಥ್ರೆಡ್ ಹಾಕ್ಕೊಳ್ಳೋದಕ್ಕೆ. ನೆಕ್ಸ್ಟು ಇಲ್ಲಿ ಒಂದು ಬಟನ್ ಕಾಣಿಸ್ತಿದೆ ಅಲ್ವಾ, ಸೊ ಇಲ್ಲಿ ಬಾಬಿನ್ ಹಾಕಿ ಬಾಬಿನ್ಗೆ ಥ್ರೆಡ್ ಫಿಲ್ ಮಾಡ್ಕೊಳ್ಳೋದಕ್ಕೆ. ಈ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಲೆಫ್ಟ್ಗೆ ತಿರುಗಿಸಿದ್ರೆ ಈ ಬಟನ್ ಓಪನ್ ಆಗುತ್ತೆ. ಇಲ್ಲಿಗೆ ನಾವು ಬಾಬಿನ್ ಹಾಕ್ಕೊಳ್ಳೋಣ. ಇಲ್ಲಿಗೆ ನಾನು ಥ್ರೆಡ್ ಹಾಕ್ಕೊತೀನಿ. ಬಾಬಿನ್ಗೆ ಸ್ವಲ್ಪ ಒಂದು 2 ರೌಂಡು ಥ್ರೆಡ್ ಹಾಕಿ ನೆಕ್ಸ್ಟು ಬಾಬಿನ್ಗೆ ಮಿಷಿನ್ ಮೂಲಕನೇ ಥ್ರೆಡ್ ಫಿಲ್ ಮಾಡ್ತೀನಿ. ಥ್ರೆಡ್ ಯಾವುದು ಇರಬಾರ್ದು, ಯಾಕಂದರೆ ನಾವು ಥ್ರೆಡ್ ಫಿಲ್ ಮಾಡ್ಕೊಬೇಕಾದ್ರೆ ಮೂವ್ ಆಗುತ್ತೆ ಅಲ್ವಾ, ಆವಾಗ ತಾನೇ ಇದು ಸ್ಟಿಚ್ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಥ್ರೆಡ್ ತೆಗೆದ್ಬಿಟ್ಟಿದ್ದೀನಿ. ಇನ್ನು ಎಕ್ಸ್ಟೆನ್ಷನ್ ಕೆಳಗಿರಬೇಕು.
ಸೊ ಥ್ರೆಡ್ ಫಿಲ್ ಮಾಡಿದ್ದೀನಿ. ಈ ರೀತಿ ಓಪನ್ ಮಾಡಿ ಫಿಲ್ ಆಗಿದೆ. ಇನ್ನು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.